ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಕಟ್ಟಿರುವಂತಹ ಬಾಡಿಗೆ ಬರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ನೈಸ್ ರೋಡ್ ಜಂಕ್ಷನ್ ಮತ್ತೆ ಡಿ ಮಾರ್ಟ್ ಅಲ್ಲ, ಜಸ್ಟ್ ನಮಗೆ 1.2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಅಂದ್ರೆ ಸರೌಂಡಿಂಗ್ ನಮಗೆ 1.5 ಕಿಲೋಮೀಟರ್ ಒಳಗಡೆ ಅಂದ್ರೆ ಟಿ ಜೋನ್ ಕಾಲೇಜ್ ಬರುತ್ತೆ, ನೈಸ್ ರೋಡ್ ಜಂಕ್ಷನ್ ಬರುತ್ತೆ, ಮತ್ತೆ ಡಿ ಮಾರ್ಟ್ ಬರುತ್ತೆ. ಬನ್ನರ್ಘಟ್ಟ ರೋಡ್ಗೆ ಜಸ್ಟ್ ಒಂದೇ 1 ಕಿಲೋಮೀಟರ್ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ಬಾಡಿಗೆ ಬರುವಂತಹ ಮನೆ ಬಿಡಿಎ ಪ್ರಾಪರ್ಟಿ ಆಗಿದೆ. ಬನ್ನರ್ಘಟ್ಟ ರೋಡ್ಗೆ ತುಂಬಾ ಅಪ್ರೋಚ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಸ್ಟಿಲ್ಟ್ ಬಂದು ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಅಂದ್ರೆ ಬೇಸ್ಮೆಂಟ್ ಅಲ್ಲಿ ಫುಲ್ ಕಾರ್ ಪಾರ್ಕಿಂಗ್ ಜೊತೆಗೆ ಇತ್ತು ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಅಲ್ಲಿ ಫುಲ್ ನಮಗೆ 2 BHK, ಟೆರೆಸ್ ಅಲ್ಲಿ ಬಂದು ನಮಗೆ 1 BHK ಪ್ರಾವಿಷನ್ ಮಾಡಿರುವಂತದ್ದು. ಆಸ್ ಎ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟು ಎಷ್ಟು ಹೈಟ್ ಅಲ್ಲಿ ಮನೆನ ಬಿಲ್ಡ್ ಮಾಡಬೇಕು ಅಷ್ಟೇ ಹೈಟ್ ಅಲ್ಲಿ ಯಾವುದು ನಮಗೆ ಅನ್ಆಥರೈಸ್ ಇಲ್ದಿರ ಎಕ್ಸಾಕ್ಟ್ ಆಗಿ ಏನ್ ಪ್ಲಾನ್ ಬಂದಿದೆ ಅದೇ ಪ್ಲಾನ್ ಪ್ರಕಾರ ನಮಗೆ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಈ ಕಥೆ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮನೆ ಮುಂದೆಗಡೆ ನೋಡಬಹುದು 30 ಅಡಿ ಟಾರ್ ರೋಡ್ ಇದೆ, ಡ್ರೈನೇಜ್ ವರ್ಕಿಂಗ್ ಕೂಡ ನಮ್ಗೆ ಇರುವಂತದ್ದು. ಜೊತೆಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲೇಬಲ್ ಇರುವಂತಹ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇದೆ. ಇಲ್ಲೇನೋ ನಮಗೆ ಎಂಡ್ ಇದೆಯಲ್ಲ, ಎಂಡ್ ಪಕ್ಕದಲ್ಲಿ ಬರದೆ 80 ಅಡಿ ರಸ್ತೆ. ಬನ್ನರ್ಘಟ್ಟ ರೋಡ್ ಇಂದ ಕನಕಪುರ A to B ಹೋಗುವಂತಹ 80 ಅಡಿ ರಸ್ತೆ ಏನಿದೆ, 80 ಅಡಿ ರಸ್ತೆ ಪಕ್ಕದಲ್ಲಿ ಬರುವಂತಹ ಮನೆನೇ ಈ ಮನೆ ಆಗಿರುವಂತದ್ದು. ಬನ್ನಿ ವೀಕ್ಷಕರೇ, ಈ ಮನೆ ಒಳಗಡೆ ಹೋಗಿ ಪ್ರತಿಯೊಂದು ಮನೆನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ. ಅದ್ರ ಜೊತೆಗೆ ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ಈ ಪೋರ್ಷನ್ ಫುಲ್ ನೋಡಬಹುದು. ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ಜೊತೆಗೆ ಏನ್ ಮಾಡಿದ್ದಾರೆ, ಫುಲ್ ಕಂಪ್ಲೀಟ್ ಗೇಟ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮತ್ತೆ ಹಿಂದೆಗಡೆ ಎಲ್ಲ ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ ವೈಸ್ ಅಲ್ಲಿ ಫುಲ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಿಲ್ಡಿಂಗು ಈಸ್ಟ್ ಫೇಸಿಂಗ್ ಬರುತ್ತೆ, ಮೈನ್ ಡೋರ್ ಬಂದು ನಮಗೆ ನಾರ್ತ್ ಬರುತ್ತೆ. ಬಾಡಿಗೆ ಬರುವಂತಹ ಮನೆ ಈ ಮನೆ ಆಗಿದೆ. ವೀಕ್ಷಕರೇ, ಎಕ್ಸಾಕ್ಟ್ ನಾನು ಬೇಸ್ಮೆಂಟ್ ಅಲ್ಲಿ ಇದ್ದೀನಿ. ಅಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಮ 2030 ಲೆಕ್ಕ ಹಾಕಿದ್ರೆ ಗ್ರೌಂಡ್ ಫ್ಲೋರ್ ಬರುತ್ತೆ. ಇದು ಬಂದು ನಮಗೆ ಬೇಸ್ಮೆಂಟ್ ಬರುತ್ತೆ. ಬೇಸ್ಮೆಂಟ್, ಗ್ರೌಂಡ್ ಫ್ಲೋರ್, ಫಸ್ಟ್, ಸೆಕೆಂಡ್, ಥರ್ಡ್ ಆ ತರ ಬರುತ್ತೆ. ಎಕ್ಸಾಕ್ಟ್ ನಾನು ಬೇಸ್ಮೆಂಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಫ್ಲೋರಿಂಗ್ ನೋಡಬಹುದು ಆಂಟಿ ಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ಗೆ ಮತ್ತೆ ಸಂಪಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ 3 ಟ್ಯಾಪ್ ಗಳ ವ್ಯವಸ್ಥೆನ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಏನಕ್ಕೆ ಅಂದ್ರೆ ಈ ಪಾರ್ಕಿಂಗ್ ಮೇಂಟೆನೆನ್ಸ್ ವಿತ್ ಕಾರ್ ವಾಷಿಂಗ್, ಬೈಕ್ ವಾಷಿಂಗ್ ಗೋಸ್ಕರ ಯೂಸ್ ಮಾಡಿರುವಂತಹ ಟ್ಯಾಪ್. ಕಾವೇರಿ ವಾಟರ್ಗೂ ಕೂಡ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಪ್ರೆಸೆಂಟ್ ಈ ಲೆವೆಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಅವೈಲೇಬಲ್ ಇದೆ. ಆಮೇಲೆ ಇನ್ನೊಂದು ಹೇಳೋದೊಂದು ಮರ್ತೆ, ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಗ್ರಿಲ್ ಕಾಣಿಸ್ತಿದೆಯಲ್ಲ, ಅದು ಬಂದು ನಮ್ಗೆ ಪಾರ್ಕ್ ಬರುತ್ತೆ. ಪಾರ್ಕ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಇದು ಎಕ್ಸಾಕ್ಟ್ ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಅಲ್ಲಿ ಬಂದು ನಮ್ಗೆ ವಾಟರ್ ಸೋರ್ಸ್ ಬಿಲ್ಡ್ ಮಾಡಿರುವಂತದ್ದು. ಜೊತೆಗೆ ಆಗ್ನೇಯದಲ್ಲಿ ಗ್ಯಾಸ್ ಪ್ರಾವಿಷನ್ಗೆ ಪ್ರೊವೈಡ್ ಮಾಡಿರುವಂತಹ ಗ್ರಿಲ್ ವರ್ಕ್ ಕೂಡ ನೋಡಬಹುದು. 2 ಗ್ಯಾಸ್ಗಳು ಇಟ್ಕೊಳ್ಳುವಂತಹ ಸ್ಟೋರೇಜ್ ಬಿಲ್ಡ್ ಮಾಡಿದ್ದಾರೆ. ಟೋಟಲ್ 4 ಮನೆಗಳು ಬರುತ್ತೆ. 4 ಮನೆಗೂ 4 ಗ್ಯಾಸ್ ಸಿಲಿಂಡರ್ಗಳು ಪ್ರೊವೈಡ್ ಮಾಡಿರುವಂತದ್ದು. ಪಾರ್ಕಿಂಗ್ ನೋಡಿದ್ರಲ್ಲ, ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಷ್ಟು ಜಾಗದಲ್ಲಿ ಒಂದು ಆಲ್ರೆಡಿ ಒಂದು ಕಾರ್ ಪಾರ್ಕ್ ಆಗಿದೆ. ಎಷ್ಟು ಜಾಗಗಳಿದೆ ನೋಡಿ, ನಿಮ್ಮ ಊಹೆಗೆ ಬಿಡ್ತೀನಿ ಎಷ್ಟು ಕಾರ್ಗಳು ಪಾರ್ಕ್ ಮಾಡಬಹುದು ಅಂತ. ಆರಾಮಾಗಿ 5 ಕಾರ್ಗಳ ಪಾರ್ಕ್ ನ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅವಾಗ್ಲೂ ಹೇಳ್ದಂಗೆ ಏನು ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ರಲ್ಲ, ಸೆಟ್ ಬ್ಯಾಕ್ ಫುಲ್ ನಮ್ಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಫುಲ್ಲು ಬೇಸ್ಮೆಂಟ್ ಫುಲ್ ನಮ್ಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ, ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇದು ಪಕ್ಕದಲ್ಲಿ ಬರೋದು ನಮ್ಗೆ ಲಿಫ್ಟ್ ಏರಿಯಾ. ಇದು ನೋಡಿ, ಲಿಫ್ಟ್ ಇಂದ ನಮ್ಗೆ ಕಂಪ್ಲೀಟ್ ಆಗಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತಾರೆ. ಲಿಫ್ಟ್ ಏನು ಮುಂದೆಗಡೆ ವಾಲ್ ಬರುತ್ತಲ್ಲ, ಅದಕ್ಕೂ ಕೂಡ ನಮ್ಗೆ ಗ್ರಾನೈಟ್ ಕ್ಲೈಡಿಂಗ್ ನ ಕೊಟ್ಟಿರುವಂತದ್ದು. ಇದು ಪಕ್ಕದಲ್ಲಿ ನಮ್ಗೆ 3 ಫೀಟ್ ಇರುವಂತಹ ವೈಲ್ಡ್ ಆಗಿ ಅಂದ್ರೆ 3 ಅಡಿ ಕರೆಕ್ಟ್ ಆಗಿ ಏನು ನಮ್ಗೆ ಮೆಟ್ಲಿಗೆ ಜಾಗ 3 ಅಡಿ ಇದೆಯೋ ಆ 3 ಅಡಿನೇ ತಗೊಂಡಿದ್ದಾರೆ. ಲಿಫ್ಟ್ ಇದೆ ಅಂತ ಯಾವುದೇ ರೀತಿ ಇವರು ಕಾಂಪ್ರಮೈಸ್ ಆಗಿಲ್ಲ. ಈ ಮೆಟ್ಲಲ್ಲಿ ಚೆನ್ನಾಗಿದೆ. ಸ್ಟೇರ್ ಕೇಸ್ ನ 3 ಫೀಟ್ ಇದೆ. ಇನ್ ಕೇಸ್ ಏನಾದ್ರು ಲಿಫ್ಟ್ ಅಲ್ಲಿ ಸಾಗ್ಸಕ್ ಆಗದಿರೋಂತಹ ವಸ್ತುಗಳನ್ನ ಆರಾಮಾಗಿ ಈ ಸ್ಟೇರ್ ಕೇಸ್ ಅಲ್ಲಿ ನಾವು ಸಾಗಿಸ್ಬೋದು. ಯಾಕಂದ್ರೆ ಓನರ್ ಇದ್ಕೊಂಡು ಬಾಡಿಗೆ ಬರುವಂತಹ ಮನೆಗಳು, ಬಾಡಿಗೆ ಮನೆಯವರು ಅವಾಗ ಶಿಫ್ಟ್ ಆಗ್ತಾ ಇರ್ತಾರೆ, ಬೇರೆಯವ್ರು ಬರ್ತಾ ಇರ್ತಾರೆ, ಐಟಮ್ಗಳನ್ನ ಶಿಫ್ಟ್ ಮಾಡ್ತಾ ಇರ್ತಾರೆ. ಆ ಒಂದು ರೀಸನ್ಗೆ ಸ್ಟೇರ್ ಕೇಸ್ ನ ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ಸ್ಕಿಡ್ ಆಗ್ದಿರ 2 ಗ್ರೂಗಳು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ವಾಷಿಂಗ್ ಪರ್ಪಸ್ ಅಲ್ಲಿ ಇತ್ತು ಅಂದ್ರೆ ಯಾವುದೇ ರೀತಿ ಕಾಲ್ ಜಾರೋದಿಲ್ಲ. ಆ ತರದ್ದು ಕೂಡ ಈ ಸ್ಟೇರ್ ಕೇಸ್ ಅಲ್ಲಿ ನಮ್ಗೆ ಯೂಸ್ ಮಾಡಿರುವಂತದ್ದು. ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಮ್ಗೆ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ ನೋಡಿ. ಆಲ್ರೆಡಿ ನಮ್ಗೆ ಗ್ರಿಲ್ ಕಂಪ್ಲೀಟ್ ಆಗೋಗಿದೆ.
ಯಾರೇ ಅನದರ್ ಪರ್ಸನ್ಸ್ ಯಾರೇ ಬಂದ್ರು ಆಚೆಯಿಂದ ಬಂದು ಮಾತಾಡ್ಕೊಂಡು ಹೋಗ್ಬೇಕು ಬಂದ್ರೆ ಮನೆ ಒಳಗಡೆ ಯಾವ್ದೇ ರೀತಿ ಪರ್ಮಿಷನ್ ಇಲ್ದ್ರೆ ಮನೆ ಒಳಗಡೆ ಎಂಟ್ರೇನೆ ಇಲ್ಲ. ಈಗ ಫಸ್ಟ್ನೇ ಫ್ಲೋರ್ ಅಲ್ಲಿ ಏನಾದ್ರು ನಾವು ಲಿಫ್ಟ್ ಇಂದ ಆಚೆ ಬಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಹಿಡಿತೀವಿ. ಇನ್ ಕೇಸ್ ಬೇಕು ಅಂದ್ರೆ ನೋಡಿ ಈ ಗೇಟ್ ಎಂಟ್ರೆನ್ಸ್ ಅಲ್ಲಿ ನಮಗೆ ಕಾಲಿಂಗ್ ಬೆಲ್ ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿದ್ರೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ಬೇಕು ಅಂದ್ರೆ ನಮ್ಮನ್ನ ಕರ್ಕೊಂತಾರೆ, ಇಲ್ಲಾಂದ್ರೆ ಅಲ್ಲಿಂದನೇ ನಮ್ಮನ್ನ ಮಾತಾಡಿಸಿ ಆಚೆ ಕಳಿಸ್ತಾರೆ. ಸೇಫ್ಟಿ ವೈಸ್ ಅಲ್ಲಿ ಗೇಟ್ ಕಂಪ್ಲೀಟ್ ಆಗಿದೆ. ಆ ಪೋರ್ಷನ್ ಅಲ್ಲಿ ಗ್ರಿಲ್ ಕಂಪ್ಲೀಟ್ ಆಗಿದೆ. ನೋಡಿ ಈ ಪೋರ್ಷನ್ ಫುಲ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾರಿಡಾರ್ ಕೂಡ ನಮಗೆ 3 ಫೀಟ್ ಬರುತ್ತೆ. ಇಲ್ಲೇನಾದ್ರು ನಾವು ಪಾರ್ಟ್ ಇಟ್ಕೊಳ್ತೀವಿ ಅಂದ್ರೆ ಇಟ್ಕೋಬಹುದು. ಈ ಕಾರಿಡಾರ್ ಅಲ್ಲಿ ಒಂದು ಕ್ಲೀನ್ ಮಾಡಿದ್ರೆ ಹೋಗೋದಕ್ಕೆ ಆ ಪೋರ್ಷನ್ ಅಲ್ಲಿ ನಮ್ಗೊಂದು ಪೈಪ್ ಕೊಟ್ಟಿದ್ದಾರೆ. ಫುಲ್ ನಮ್ಗೆ ಹಿಂಗೆ ಒಂದೇ ಲೈನ್ ಬರುತ್ತೆ. ಕ್ಲೀನಿಂಗ್ ವಾಟರ್ ಎಲ್ಲ ನಮ್ಗೆ ಈ ಪೈಪ್ ಅಲ್ಲಿ ಎಕ್ಸಿಟ್ ಆಗುತ್ತೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಫೇಸಿಂಗ್ ಮೈನ್ ಡೋರ್ ಎರಡು ವಾಸ್ತುಗಿದೆ. ತುಂಬಾ ಜನ ನೋಡ್ತಾ ಇರ್ತಾರೆ ನಮ್ಗೆ ಈಸ್ಟ್ ಫೇಸಿಂಗ್ ಬೇಕು, ನಾರ್ತ್ ಫೇಸಿಂಗ್ ಬೇಕು ಅಂತ. ಎಕ್ಸಾಕ್ಟ್ ಆಗಿ 2 ತರನು ಇವರು ಬಿಲ್ಡ್ ಮಾಡಿರುವಂತಹ ಮನೆ. ಈ ಮನೆ ನಾರ್ತ್ ಮೈನ್ ಡೋರ್ ಅಲ್ಲಿ ಇದೀನಿ. ಆಮೇಲೆ ಏನ್ ಈ ವಾಸ್ಕಲ್ ಗಳೆಲ್ಲ ಏನು ನಮ್ಗೆ ಕಿಟಕಿ ಶಟರ್ಸ್ ಗಳೆಲ್ಲ ಏನು ವಾಸ್ಕಲ್ ಅಲ್ಲಿ ಯೂಸ್ ಮಾಡಿದಾರ ಎಲ್ಲಾ ಮನೆಗಳಿಗೂ ಕೂಡ ಟೀಕೆ ಯೂಸ್ ಮಾಡಿರುವಂತದ್ದು. ನಮ್ಗೆ ವಾಸ್ಕಲ್ ಟೀಕ್ ಬರುತ್ತೆ, ಶಟರ್ಸ್ ಗಳು ಕೂಡ ನಮ್ಗೆ ಟೀಕೆ ಬರುತ್ತೆ. ಬಾಡಿಗೆ ಮನೆಗಳಿಗೆ ಓನರ್ ಇರೋದಕ್ಕೆ ಮಾತ್ರ ಈ ತರ ಯೂಸ್ ಮಾಡ್ತಾರೆ. ಬಟ್ ಇವ್ರೇನು ಅಂದ್ರೆ ಎಲ್ಲಾ ಮನೆಗಳಿಗೂ ಕೂಡ ಇದೇ ತರನ ಯೂಸ್ ಮಾಡಿದ್ದಾರೆ. ಮೈನ್ ಡೋರ್ ಅಷ್ಟೇ ಟೀಕ್ ವುಡ್ ಫ್ರೇಮ್ ಆಸ್ ಅ ಟೀಕ್ ವುಡ್ ಬರುತ್ತೆ ನೋಡಿ. ಈಗ ನೀವು ನೋಡ್ತಾ ಇರುವಂತದ್ದು ಬುಕ್ ಮಾರ್ಕ್ ಗ್ರಾನೈಟ್ ಕಂಪ್ಲೀಟ್ ಆಗಿರುವಂತದ್ದು. ಅಂದ್ರೆ ಗ್ರೇನ್ಸ್ ಗಳನ್ನ ಮ್ಯಾಚ್ ಮಾಡಿರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಡೈಮಂಡ್ ಶೇಪ್ ಇದೆ, ಆ ಪೋರ್ಷನ್ ಅಲ್ಲಿ ನೋಡಬಹುದು ಡೈಮಂಡ್ ಶೇಪ್ ಇದೆ. ಬುಕ್ ಮಾರ್ಕ್ ಗ್ರಾನೈಟ್ ಇದು ಚೆನ್ನಾಗಿದೆ. ಈಗ ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ, ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ 90 ಡಿಗ್ರಿ ಟಿವಿ ನೋಡ್ಬೋದು. ಆ ಪ್ರಾವಿಷನ್ ಈ ಪೋರ್ಷನ್ ಇದೆ. 90 ಡಿಗ್ರಿ ಅಂದ್ರೆ ಆಸ್ ಇಟ್ ಇಸ್ ಡೋರ್ ಪಕ್ಕದಲ್ಲಿ ನಾವು ಕುತ್ಕೊಂಡ್ರೆ 90 ಡಿಗ್ರಿ ನೋಡ್ತೀವಿ. ಈ ಪೋರ್ಷನ್ ಅಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಒಂದು 70-80 ಡಿಗ್ರಿ ಟಿವಿ ನೋಡುವಂತ ಪ್ರಾವಿಷನ್ ಅಲ್ಲಿ ಮಾಡಿದ್ದಾರೆ. ಈ ಟಿವಿ ಯೂನಿಟ್ ದೊಡ್ಡದಾಗಿದೆ. ಟಾಪ್ ಟು ಬಾಟಮ್ ವರೆಗೂ ನಮಗೆ ಇಂಟೀರಿಯರ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಫುಲ್ ವುಡ್ ಪ್ಯಾನಲ್ ಮಾಡಿರುವಂತದ್ದು. ಕೆಳಗಡೆ ನಮಗೆ 3 ಡ್ರಾಯರ್ ಬಾಕ್ಸ್ ಗಳು, ಒಂದು ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಗ್ಲಾಸ್ ಡೋರ್ ನೋಡಬಹುದು. ಪ್ರತಿಯೊಂದು ಕೇಬಲ್ ವರ್ಕ್ ಅಲ್ಲ ನಮಗೆ ಗ್ಲಾಸ್ ಡೋರ್ ಅಲ್ಲಿ ಬರುತ್ತೆ. ಅದೇ ಸಿಸಿ ಕ್ಯಾಮ್ರಾದು ಅಂದ್ರೆ ಈ ಮನೆಗೆ ಸಂಬಂಧಪಟ್ಟಿರುವಂತಹ ಸಿಸಿ ಕ್ಯಾಮ್ರಾದು ಈ ಪೋರ್ಷನ್ ಟಿವಿ ಯೂನಿಟ್ ಎಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಕೆಳಗಡೆ ನೋಡಿ ಡ್ರಾಯರ್ ಬಾಕ್ಸ್ ಗಳು ಪ್ರೊವಿಷನ್ ಮಾಡಿದ್ದಾರೆ ಕೆಳಗಡೆ. ಅದ್ರ ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಡೋರ್ ಇರುವಂತ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅದು ಕೂಡ 2 ಸಾಫ್ಟ್ ಕ್ಲೋಸಿಂಗ್ ಇರುವಂತದ್ದು. ಇದು ಈ ಆಂಗಲ್ ಇಂದ ನೋಡಿದ್ರೆ ಲಿವಿಂಗ್ ರೂಮ್ ಈ ತರ ಇದೆ. ಬ್ಯೂಟಿಫುಲ್ ಆಗಿದೆ. ಎಲ್ಲೂ ನಮ್ಗೆ ಬಾಡಿಗೆ ಮನೆ ಅಂತ ಅನ್ನೋದಕ್ಕೆ ಎಲ್ಲೋ ಕ್ವಾಲಿಟಿಲಿ ಕಾಂಪ್ರೋ ಆಗದಿರ ಕಟ್ಟಿರುವಂತಹ ಮನೆ. ಈ ಮನೆ ಏನ್ ನೋಡ್ತಾ ಇದ್ದೀರಲ್ಲ, ಇದ್ರ ಮೇಲ್ಗಡೆ ಇನ್ನ 3 ಮನೆ ಹಾಗೆ ಬರುತ್ತೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ 2 ಫ್ಯಾನ್ ವಿತ್ ಒಂದು ಝೂಮರ್ ಲೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಓಲ್ ಬಿಲ್ಡಿಂಗ್ ಎಲ್ಲ ನಮಗೆ LED ಲೈಟ್ ಜೊತೆಗೆ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ. ಬಟ್ ಲಾಫ್ಟ್ ಡೋರ್ಸ್ ಎಲ್ಲ ನಮಗೆ ವೈಟ್ ತಗೊಂಡಿದ್ದಾರೆ. ಮೇಲ್ಗಡೆ ಗ್ರೂ ವರ್ಕ್ ಎಲ್ಲ ನಮಗೆ ಈ ಡಿಸೈನ್ ಕಲರ್ ತಗೊಂಡಿರುವಂತದ್ದು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಮತ್ತೆ ವಾಲ್ ತುಂಬಾ ದೊಡ್ಡದಾಗಿದೆ. ಫುಲ್ ನಮಗೆ 2x4 ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ವಿತ್ ಗ್ರಾನೈಟ್ ಸ್ಲಾಬ್. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಸಿಂಕ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಇಲ್ಲಿ ನಮಗೆ ಆಕ್ವಾ ಗಾರ್ಡ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು ವಿತ್ ಸ್ಕ್ರೂ ಮಾಡಿ ನಾವು ಇಲ್ಲಿ ತಗೊಳ್ತೀವಿ. ಇನ್ಲೈಟ್ ಔಟ್ಲೈಟ್ ವಿತ್ ಪವರ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ ಮೇಲ್ಗಡೆ ಫುಲ್ ನಮಗೆ ಲಾಫ್ಟ್ ಕೊಟ್ಟಿರೋದ್ರಿಂದ ವಿತ್ ಸ್ಟೋರೇಜ್ಗೂ ಕೂಡ ಬರುತ್ತೆ. ಅಪೋಸಿಟ್ ಅಲ್ಲೂ ಕೂಡ ನಮಗೆ ವಿತ್ ಲಾಫ್ಟ್ ವರ್ಕ್ ವಿತ್ ಪ್ಯಾಂಟ್ರಿ ಕೂಡ ಅವೈಲಬಲ್ ಇದೆ. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಪ್ಯಾಂಟರ್ ಬೇಕು ಅಂದ್ರೆ ಪ್ಯಾಂಟರ್ ಕೂಡ ನಾವು ಬ್ಯಾಸ್ಕೆಟ್ ಗಳನ್ನ ಯೂಸ್ ಮಾಡಬಹುದು. ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಗ್ರಾನೈಟ್ ಸ್ಲಾಬ್ ಅನ್ನು ಕೊಟ್ಟಿರೋದ್ರಿಂದ ಇನ್ ಕೇಸ್ ಮಿಕ್ಸಿ ಗ್ರೈಂಡರ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಆ ಪೋರ್ಷನ್ ಇಲ್ಲ ಓವೆನ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಈ ಪೋರ್ಷನ್ ಯೂಸ್ ಮಾಡಬಹುದು. ಅದಕ್ಕೆ ತಕ್ಕಂಗೆ ಪಾಯಿಂಟ್. ಇದ್ರ ಪಕ್ಕದಲ್ಲಿ ಡಬಲ್ ಡೋರ್ ಇರುವಂತಹ ಒಂದು ಫ್ರಿಡ್ಜ್ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಅದಕ್ಕೆ ತಕ್ಕನಂಗೆ 32 ಆಂಪಿಯರ್ ಇರುವಂತ ಒಂದು ಪಾಯಿಂಟ್. ಕ್ಲೀನ್ ಆಗಿ ಯೂಸ್ ಮಾಡಿರುವಂತಹ ಮನೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಜೊತೆಗೆ ಯುಟಿಲಿಟಿ ಕೂಡ ಇದೆ. ಈ ಬಾಡಿಗೆ ಮನೆಯಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಯಾರು ಮೇಲ್ಗಡೆ ಹೋಗ್ಬಿಟ್ಟು ಬಟ್ಟೆ ಹಾರಾಕೊಳ್ಳೋದಿಲ್ಲ. ಯುಟಿಲಿಟಿ ಜಾಗ ಆ ಪರ್ಪಸ್ಗೆ ಯೂಸ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮಗೆ SS ಅಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಬ್ಯಾಸ್ಕೆಟ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಒಂದು ಕೊಳಾಯಿ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ ಕೇಸ್ ಬೇಕು ಅಂದ್ರೆ ಮೇಲ್ಗಡೆ ಏನಾದ್ರು ಹ್ಯಾಂಗಲ್ ಹಾಕಿ ಬಟ್ಟೆನ ಹಾರಾಕೊಳ್ತಾರೆ. ಇಲ್ಲಾಂದ್ರೆ ಟೆರೆಸ್ಗೆ ಹೋಗ್ತಾರೆ. ಲಿಫ್ಟ್ ಆಪ್ಷನ್ ಇರೋದ್ರಿಂದ ಟೆರೆಸ್ಗೆ ಹೋಗ್ತಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿವರೆಗೂ ಬರುತ್ತೆ. ವಾಷಿಂಗ್ ಮಿಷಿನ್ ಏನೋ ಯೂಸ್ ಮಾಡ್ತೀನಿ ಅಂದ್ರೆ ಇಲ್ಲಿದೆ ಇನ್ಲೈಟ್, ಅದು ಔಟ್ಲೈಟ್ ವಿತ್ ಪಾಯಿಂಟ್ ಇಲ್ಲೇ ಆಪ್ಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ವಾಶ್ ಮಾಡ್ಕೊಬಹುದು. ಇಲ್ಲ ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗಿತೀವಿ ಅಂದ್ರೆ ಟೆರೆಸ್ಗೂ ಕೂಡ ಹೋಗ್ಬೋದು. ಅಲ್ಲೂ ಕೂಡ ನಮಗೆ ಹ್ಯಾಂಗಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಬಟ್ಟೆ ಹಾರಾಕೊಳ್ಳೋದಕ್ಕೆ.
ಈ ಪೋರ್ಷನ್ ನಲ್ಲಿ ಒಂದು ಬಾಲ್ಕನಿ ನೋಡಿ, ಬಾಲ್ಕನಿ ಇದೆ. ಫ್ಲೋರಿಂಗ್ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಾಲ್ಕನಿ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಈ ಕಿಚನ್ ನಲ್ಲಿ ಈ ವಾಲ್ ಒಂದು ಸಪರೇಟ್ ಮಾಡಿ ಇದಕ್ಕೂ ವುಡ್ ಪ್ಯಾನಲ್ಸ್ ಮಾಡಿ ಮೇಲ್ಗಡೆ ಒಂದು ಗ್ರಾನೈಟ್ ಸ್ಲಾಬ್ ಆಫ್ ರೌಂಡ್ ಇರುವಂತಹ ಒಂದು ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಕೊಟ್ಟಿರುವಂತದ್ದು, ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಬರೋದೆ ನಮಗೆ ಡೈನಿಂಗ್ ಏರಿಯಾ. ಇಲ್ಲೇನ್ ವಿಂಡೋ ಕೊಟ್ಟಿದಾರ, ವಿಂಡೋ ಆಪೋಸಿಟ್ ಅಲ್ಲಿ ಒಂದು 4 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಇರುವಂತಹ ಡೈನಿಂಗ್ ಏರಿಯಾ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ದೇವ್ರ ಮನೆ ಪ್ರೊವೈಡ್ ಮಾಡಿದ್ದಾರೆ ನೋಡಿ. 3 ಡೋರ್ ಅಂದ್ರೆ 3 ಸ್ಟೋರೇಜ್ ಇರುವಂತಹ ಇಂಟೀರಿಯರ್ ಜೊತೆಗೆ ವಿತ್ ಗ್ರಾನೈಟ್ ಸ್ಲಾಬ್ ಹಾಕಿ ಕೊಟ್ಟಿದ್ದಾರೆ. ಈ ಕೆಳಗಡೆ ಫ್ಲೋರಿಂಗ್ ಕೂಡ ನಮಗೆ ಗ್ರಾನೈಟ್ ಸ್ಲಾಬ್. ನಾವು ವಾಲ್ಗಳಿಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಟೀಕ್ವುಡ್ ಫ್ರೇಮ್ ವಿತ್ ಟಫನ್ ಗ್ಲಾಸ್, ಒಂದು ಗಣೇಶನ್ ಲೋಗೋ ಕೊಟ್ಟಿರುವಂತದ್ದು. ವಾಸ್ಕಲ್ ಕೂಡ ನಮಗೆ ಟೀಕ್ವುಡ್ ಬರುತ್ತೆ. ಎಕ್ಸಾಕ್ಟ್ ದೇವ್ರ ಮನೆಯಲ್ಲಿ ದೇವ್ರ ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ ಇಬ್ರು ಕುತ್ಕೋಬಹುದು. ಈ ದೇವ್ರ ಮನೆಯಲ್ಲಿ ಇಬ್ರು ಕೂತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಏನಾದ್ರು ಒಂದು ಫಂಕ್ಷನ್ ಟೈಮ್ ಅಲ್ಲಿ ಏನಾದ್ರು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅದ್ರ ಆಪೋಸಿಟ್ ಅಲ್ಲೇ ಒಂದು 5 ಜನ ಕುತ್ಕೊಳ್ಳೋ ತರ ಪ್ರಾವಿಷನ್ ಕೂಡ ಇದೆ. ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೋಡಿದ್ರೆ ವೀಕ್ಷಕರೇ, ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಲಿವಿಂಗ್ ರೂಮ್ ನ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಇದು ಬಂದು ನಮಗೆ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಹ್ಯಾಂಡ್ ವಾಶು, ಕೆಳಗಡೆ ಸ್ಟೋರೇಜು, ಇದು ಕಾಮನ್ ಬಾತ್ರೂಮ್. ಸ್ಪೇಷಿಯಸ್ ಆಗಿದೆ. ಗ್ಲಾಸಿಕ್ ಟೈಲ್ಸ್ ಹಾಕಿದ್ದಾರೆ, ಅದು 2x4 ವಿತ್ ಗೀಸರ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ವೆಂಟಿಲೇಷನ್ ಗೆ ವಿತ್ ವಿಂಡೋ. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶು, ಅಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್, ಅದು ಕೂಡ ನಮಗೆ ಜಾಗ್ವಾರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಈ ಕಾಮನ್ ಬಾತ್ರೂಮ್ ನೋಡಿ, ಇದು ಕಾಮನ್ ಬಾತ್ರೂಮ್ ಇರುವಂತಹ ವಾಸ್ಕಲ್ಲು, ಇದು ರೂಮ್ ಇರುವಂತಹ ವಾಸ್ಕಲ್ಲು. ಎರಡು ಕೂಡ ನಮಗೆ ಟೀಕ್ವುಡ್ ನ ಯೂಸ್ ಮಾಡಿರುವಂತದ್ದು. ಇದು ಒಂದು ನಮಗೆ ಫ್ಲಶ್ ಡೋರ್ ಬರುತ್ತೆ, ಅದು ಕೂಡ ನಮಗೆ ವಾಟರ್ ಪ್ರೂಫ್. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವೆಂಟಿಲೇಷನ್ ಒಂದು ವಿಂಡೋ ಕೂಡ ನಮಗೆ ಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ವಿತ್ ಲಾಫ್ಟ್, ದೊಡ್ಡದಾಗಿರುವಂತಹ ವಿತ್ ಲಾಫ್ಟ್. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ಫ್ಯಾನ್ ಗೆ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತಹ ಜಾಗ ವಿತ್ LED ಲೈಟ್ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಆರಾಮಾಗಿ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಾವು ನಿಂತ್ಕೊಂಡು ನೋಡಬಹುದು, ಅಷ್ಟು ಜಾಗ ಇದೆ. ಸಿಂಪಲ್ ಆಗಿ ಈ ತರ ಫುಲ್ ಕಾಣಿಸುತ್ತೆ. ನಾವು ಹತ್ರ ಹೋದ್ರೆ ಈ ತರ ನಮಗೆ ಯೂಸ್ ಮಾಡ್ಕೋಬಹುದು. ಡ್ರೆಸ್ಸಿಂಗ್ ಏರಿಯಾ, ಕೆಳಗಡೆ ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಏನಂದ್ರೆ ಈ ಬೆಡ್ರೂಮ್ ಅಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಟ್ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ, ಅಂದ್ರೆ 2 ವಿಂಡೋಗಳಿದೆ ನಮಗೆ. ಇಲ್ಲೂ ಅಷ್ಟೇ ವೀಕ್ಷಕರೇ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದಕ್ಕೆ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ವಾಲ್ ಮೌಂಟೆಡ್ ಕಮೋಡ್, ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಗೆ, ಗ್ಲಾಸಿಕ್ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋಫೆಟಲ್ಸ್ ವಾಲ್ಗಳಿಗೆ. ಈ ಪೋರ್ಷನ್ ಅಲ್ಲಿ ಒಂದು ಸಿಂಕು, ಅದು ಸ್ಕ್ವೇರ್ ಆಗಿರುವಂತಹ ಸಿಂಕು, ಜಾಗ್ವಾರ್ ಐಟಮ್ಸ್, ಡ್ರೈ ವಾಟರ್ ವಿತ್ ವಾಲ್ ಮೌಂಟೆಡ್ ಕಮೋಡ್ ವಿತ್ ಶವರ್. ಗೀಸರ್ ಗೆ ಆ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ವಿಂಡೋ, ಅದು ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಎಕ್ಸಿಟ್ ಫನ್ ಆ ಪೋರ್ಷನ್ ಅಲ್ಲಿ ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿ ಬಂದಿದೆ. ಇಲ್ಲ ನೀವು ಪಾರ್ಟಿಷನ್ ಮಾಡ್ಕೊಳ್ತೀವಿ ಅಂದ್ರೆ ಈ ಎರ್ಜಿಗೆ ಬೇಕಾದ್ರೆ ಗ್ಲಾಸ್ ಹಾಕೋಬಹುದು, ಬಿಟ್ಟು ಡ್ರೈ ಆಗುತ್ತೆ. ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈಗ ಏನು ಪ್ರೆಸೆಂಟ್ ಈ ಮನೆ ನೋಡ್ತಾ ಇದ್ದೀರಾ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಇದು. ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಕಾರ್ ಪಾರ್ಕಿಂಗು, ಇದು ಗ್ರೌಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಇದ್ರ ಮೇಲೆ, ಸೆಕೆಂಡ್ ಫ್ಲೋರ್ ಅದ್ರ ಮೇಲೆ, ಥರ್ಡ್ ಫ್ಲೋರ್ ಅದ್ರ ಮೇಲೆ. G+3 ಸ್ಟಿಲ್ಟ್ ಪ್ಲಸ್ G+3 ಕಟ್ಟಿರುವಂತಹ ಮನೆ. ಆಸ್ ಎ ಪ್ಲಾನ್ ಹಂಗೆ ಕೊಡೋದು, ಅದೇ ತರನೇ ಮನೆಯನ್ನ ಕಟ್ಟಿದ್ದಾರೆ. ಈ ಮನೆ ಹೇಗ್ ನೋಡ್ತಾ ಇದ್ದೀರಾ, ಇದ್ರ ಮೇಲ್ಗಡೆ ಇನ್ನ 3 ಮನೆಗಳು ಹಾಗೆ ಇದೆ, ಸೇಮ್ ಆಸ್ ಇಟ್ ಇಸ್. ಅಂದ್ರೆ ಟಿವಿ ಯೂನಿಟ್ ಇಂಟೀರಿಯರ್ ಡಿಸೈನ್ ಮತ್ತೆ POP ಇಂಟೀರಿಯರ್ ಡಿಸೈನ್ ಚೇಂಜ್ ಅನ್ನೋದೊಂದು ಬಿಟ್ರೆ ಇನ್ನೇನು ನಮ್ಗೆ ಚೇಂಜಸ್ ಇಲ್ಲ. ಈ ಮನೆ ಹೇಗಿದೆಯೋ ಆಸ್ ಇಟ್ ಇಸ್ 3 ಮನೆಗಳು ಹಾಕಿರುತ್ತೆ. ಜಸ್ಟ್ ಒಂದು ವಾಕ್ ಮಾಡ್ಕೊಂಡು
ಎಂಟ್ರಿಯಿಂದ ನೋಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಯಾಕಂದ್ರೆ ಸೇಮ್ ಕಾಪಿ ಪೇಸ್ಟ್ ಬರುತ್ತೆ ನಮ್ಗೆ, ಏನು ಚೇಂಜಸ್ ಇಲ್ಲ. ಇದೇ ತರ ಗ್ರಿಲ್ ವರ್ಕ್, ಸೇಫ್ಟಿ ಮೆಜರ್ ಮಾಡಿರ್ತಾರೆ. ಲಿಫ್ಟ್ ವರ್ಕ್ ಕೂಡ ನಮ್ಗೆ ಹಿಂಗೆ ಕಂಪ್ಲೀಟ್ ಆಗಿರುತ್ತೆ. ಈಗ ನೀವು ನೋಡಿರೋ ಮನೆ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಮನೆ. ಈಗ ನಾವು ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ತುಂಬಾ ಮನೆಗಳಾಗಿದೆ ನಮ್ಗೆ. 80 ರೋಡ್ ಪಕ್ಕದಲ್ಲಿ ಇರೋದು ಎಲ್ಲ 30-40 ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಬರುತ್ತೆ. ಡಿಮಾರ್ಟ್ಗೆ ತುಂಬಾ ಹತ್ರದಲ್ಲಿ ಪ್ರಾಪರ್ಟಿ ಇದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಮನೆ. ಸೇಮ್ ಆಸ್ ಇಟ್ ಇಸ್, ಇನ್ನ ವರ್ಕಿಂಗ್ ನಡೀತಾ ಇದೆ ಇದು. ಈಗ ನಾವು ಹೋಗ್ತಾ ಇರೋದು ಸೆಕೆಂಡ್ ಫ್ಲೋರ್. ಸ್ಟೇರ್ ಕೇಸ್ ನೋಡಿದ್ರಲ್ಲ ವೀಕ್ಷಕರೇ, ವೈಲ್ಡ್ ಆಗಿದೆ, ಎಲ್ಲೂ ಕಾಂಪ್ರೋ ಆಗಿಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಇಲ್ಲ ಈಗ ನಮಗೆ ಪಾಲಿಶ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಗೇಟು MS ಗ್ರಿಲ್ ವರ್ಕ್ ಎಲ್ಲ ಫುಲ್ ಕಂಪ್ಲೀಟ್ ಆಗೋಗಿದೆ. ಮೂರನೇ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ಇದು ನೋಡಿ. ಇದು ಮೂರನೇ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಈಗ ಟೆರೆಸ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಫುಲ್ ಟೆರೆಸ್ ಕೊಟ್ಟಿರುವಂತದ್ದು ಆಸ್ ಎ ಪ್ಲಾನ್ ಪ್ರಕಾರ ಕಟ್ಟಿದ್ದಾರೆ. ಇನ್ನ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗಿತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮಗೊಂದು ಬಂಡೆ ಕೊಟ್ಟಿರುವಂತದ್ದು. ಟ್ಯಾಂಕ್ ರೂಮ್ ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರು, ಬಟ್ಟೆ ಹಾರಾಕೊಳ್ಳೋದಕ್ಕೆ ಸ್ಕ್ವೇರ್ ಆಂಗಲ್ ಇರುವಂತಹ ಒಂದು ಆಂಗಲ್. ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಲಿಫ್ಟ್ ಮೇಂಟೆನೆನ್ಸ್ ಇದೆ ಈ ಪೋರ್ಷನ್ ಅಲ್ಲಿ ಇದೆ. ಒಂದು ಹಾಲು, ಒಂದು ಅಟ್ಯಾಚ್ ಬಾತ್ರೂಮು ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಓನರ್ ಏನಾದ್ರು ಜಿಮ್ ರೂಮ್ ತರ ಏನಾದ್ರು ಮಾಡ್ಕೊಳ್ತಾರೆ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಮಾಡ್ಕೋಬಹುದು. ಫ್ಲೋರಿಂಗ್ ಬಂದು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ನಮಗೆ ಡೋರ್ ಕೊಟ್ಟಿಲ್ಲ. ಇನ್ ಕೇಸ್ ಬೇಕು ಅಂದ್ರೆ ನಾವು ಅದನ್ನ ಯೂಸ್ ಮಾಡ್ಬೋದು. ಬಟ್ ಇದು ನಮಗೆ ಟ್ಯಾಂಕ್ ರೂಮ್ ಕೆಳಗಡೆ ಆಗುತ್ತೆ. ಓಕೆ, ಮೇಲ್ಗಡೆ ನೋಡಿ ಟ್ಯಾಂಕ್ ಇಟ್ಕೊಳ್ಳೋದಕ್ಕೆ ಅಲ್ಲಿ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಹ್ಯಾಂಗಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಅದ್ರ ಕೆಳಗಡೆ ಟ್ಯಾಂಕ್ ಬರುತ್ತೆ. ಕೆಳಗಡೆ ಟ್ಯಾಂಕ್ ಬರೋದು ಮನೆಗಳಿಗೆ, ಮೇಲ್ಗಡೆ ಟ್ಯಾಂಕ್ ಬರೋದು ಸೋಲಾರ್ಗೆ ಪ್ರೊವೈಡ್ ಮಾಡುವಂತಹ ಜಾಗ. ಚೆನ್ನಾಗಿದೆ. ಮೇಲ್ಗಡೆ ಹೋಗೋಣ ಅಂದ್ರೆ ಆರಾಮಾಗಿ ಹತ್ತಬಹುದು. ಆ ಥರ ಟೇಪರ್ ಆಗಿ ನಮಗೆ MS ಗ್ರಿಲ್ ವರ್ಕ್ ಅಲ್ಲಿ ಸ್ಟೇರ್ ಕೇಸ್ನ ಬಿಲ್ಡ್ ಮಾಡಿದ್ದಾರೆ. ಓಕೆ ವೀಕ್ಷಕರೇ, ಔಟ್ರ್ ಲೊಕೇಶನ್ ನೋಡಿ. ಇಲ್ಲಿ ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಜಸ್ಟ್ ಲೈಟಾಗಿ ಝೂಮ್ ಮಾಡ್ತೀನಿ. ಅದೇ 80 ಅಡಿ ರಸ್ತೆ, 80 ಫೀಟ್ ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇದೆ. ಜೊತೆಗೆ ಈ ಪ್ರಾಪರ್ಟಿ ಮೇಲಿಂದ ನಿಂತ್ಕೊಂಡ್ರೆ ಟಿ-ಜೋನ್ ಕಾಲೇಜ್ ಕಾಣಿಸುತ್ತೆ ನೋಡಿ. ಟಿ-ಜೋನ್ ಕಾಲೇಜ್ ಆಪೋಸಿಟ್ ಅಲ್ಲಿ ಬರೋದೆ ನೈಸ್ ರೋಡ್ ಜಂಕ್ಷನ್. ಈ ಪೋರ್ಷನ್ ಅಲ್ಲಿ ಬರೋದೆ ನಮಗೆ ಡಿಮಾರ್ಟು. ಜೊತೆಗೆ ಅಲ್ಲೊಂದು ಮಂತ್ರಿ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಅಪಾರ್ಟ್ಮೆಂಟ್ ಕಾಂಪೌಂಡ್ ಎದುರುಗಡೆ ಬರೋದೆ ನಮಗೆ ಮೀನಾಕ್ಷಿ ಮಾಲು. ಬನ್ನರ್ಘಟ್ಟ ರೋಡಲ್ಲಿ ಹೋಗುವಂತಹ ಮೀನಾಕ್ಷಿ ಮಾಲು. ಟಿ-ಜೋನ್ ಕಾಲೇಜ್ಗೆ, ನೈಸ್ ರೋಡ್ಗೆ ಮತ್ತೆ ಇಲ್ಲಿ ಡಿಮಾರ್ಟ್ಗೆ ಜಸ್ಟ್ ನಮಗೆ 1.1 ಸರೌಂಡಿಂಗ್ ಅಂದ್ರೆ 1.5 ಒಳಗಡೆ ಈ ಪ್ರಾಪರ್ಟಿ ಇದೆ. ಮೀನಾಕ್ಷಿ ಮಾಲ್ಗೆ ಬಂದು ನಮಗೆ ಜಸ್ಟ್ 3 ಕಿಲೋಮೀಟರ್ ಇದೆ. ಡೆಕ್ಕತ್ಲಾನು, ಕಾರ್ಮಲ್ ಸ್ಕೂಲು, BGS ಸ್ಕೂಲ್ ಎಲ್ಲ ನಮಗೆ ಒಂದು 3 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ಪಿಂಕ್ ಲೈನ್ ಮೆಟ್ರೋ ಸ್ಟೇಷನ್ಗೆ ಏನಿದೆ, ಹುಳಿಮಾವು ಮೆಟ್ರೋ ಸ್ಟೇಷನ್ಗೆ ಬರೀ 3 ಕಿಲೋಮೀಟರ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಇದೆಲ್ಲ ನೋಡ್ತಾ ಇರೋದ್ರಲ್ಲಿ ನಮಗೆ ಬಿಡಿಯೋ ಪ್ರಾಪರ್ಟಿ. ಈಗ ರೀಸೆಂಟ್ ಆಗಿ ಓಪನ್ ಆಗಿರುವಂತದ್ದು ಒಂದು ಸ್ಪೋರ್ಟ್ಸ್ ಅಕಾಡೆಮಿ. ಆಲ್ರೆಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿದ್ರ, ಫುಟ್ಬಾಲ್ ಆಟ ಆಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಅಕಾಡೆಮಿ ಪಕ್ಕದಲ್ಲಿ ನಮಗೆ ಈ ಪ್ರಾಪರ್ಟಿ, 80 ಅಡಿ ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ. ಡಿಮಾರ್ಟ್ಗೆ, ಟಿ-ಜೋನ್ ಕಾಲೇಜ್ಗೆ, ನೈಸ್ ರೋಡ್ಗೆ ತುಂಬಾ ಅಪ್ರೋಚ್ ಇರುವಂತದ್ದು ಈ ಪ್ರಾಪರ್ಟಿ. ಜೊತೆಗೆ ಮೆಟ್ರೋಗೂ ಮತ್ತೆ ಮೀನಾಕ್ಷಿ ಮಾಲ್ಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ. ಇದು ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಔಟ್ರ್ ಸ್ಟೇರ್ ಕೇಸ್ ಬಾಡಿಗೆ ಬರುವಂತಹ ಮನೆ ಈ ಮನೆ ಆಗಿದೆ. ಕನೆಕ್ಟಿವಿಟಿಗಳಿಗೆ ಏಳ್ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ. ಈ ಮನೆ ಬಗ್ಗೆ ಏನಾದ್ರು ಇನ್ನೂ ಡೀಟೇಲ್ಸ್ ಏನಾದ್ರು ಬೇಕು, ಈ ಪ್ರಾಪರ್ಟಿನ ನಾವು ವಿಸಿಟಿಂಗ್ ಮಾಡಬೇಕು ಅಂದ್ರೆ ಡಿಸ್ಪ್ಲೇದಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳು ಬೇಕು ಅಂದಾಗ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಕೇಳ್ತಾ
ಇದುವರೆಗೂ ಯಾರೇ ನನ್ನ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಬರ್ತಾರೆ, ಫಸ್ಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.